ಬೆಳಿಗ್ಗೆ ಇಲ್ಲಿ ತನಕ ಹೊಡಿತಾ ಇತ್ತು ಅಲೆ ನೋಡ್ಬೋದು, ಕಪ್ಪಗಾಗಿರೋದು ಇಲ್ಲಿ ತನಕ ಇದ್ದಿದ್ದು ನೋಡಿ, ಈಗ ಅಲ್ಲಿ ತನಕ ಹೋಗಿದ್ದು. ಆರಾಮಾಗಿ ನೀರಲ್ಲಿ ತಣ್ಣಗೆ ಮಾಡ್ಕೊಂಡು ಕೂತಿದೆ. ಕಾಂತಾರ ಸಿನಿಮಾದಲ್ಲಿ ಸ್ಟಾರ್ಟಿಂಗು, ಕಾಂತಾರ 2ನಲ್ಲಿ ಸ್ಟಾರ್ಟಿಂಗು ಮಾಯಕಾರನ ಹಿಡಿತಾರೆ ಗೊತ್ತಾ, ನೋಡಿ ಮಾಯಕಾರ ಇಲ್ಲಿ ಕೂತಿರ್ತಾನೆ. ಓಕೆ, ಹಾಯ್ ಹಲೋ ನಮಸ್ಕಾರ. ಸೊ ಡೇ 2ಗೆ ಸ್ವಾಗತ. ಇವತ್ತು ನಾವು ಇದೇ ಸ್ಟೇನಲ್ಲಿದ್ದೀವಿ, ಸೊ ಹೊನ್ನಾವರದಲ್ಲಿ. ಸೊ ಇಲ್ಲಿಂದ ಗೋಕರ್ಣ ಹೋಗಿ, ಗೋಕರ್ಣದಿಂದ ಆಮೇಲೆ ನಮ್ಮದು ಊರಿನ ಕಡೆ ಪ್ರಯಾಣ ಬೆಳೆಸ್ತೀವಿ. ಸೊ ಈ ನಾವಿರೋ ಪ್ರಾಪರ್ಟಿ ತೋರಿಸ್ತೀವಿ ನೋಡಿ ನಿಮಗೆ. ಸೊ ಇದು ಎಂಟ್ರಿ. ಸೊ ಈ ಕಡೆಯಿಂದ ಸೊ ಇದು ಪಾರ್ಕಿಂಗ್ ಇರುತ್ತೆ, ವಿಶ್ರಾಂತಿ ಬೀಚ್ ಡೇ ಅಂತ. ಓಕೆ, ಸೊ ಇದು ಆಫೀಸ್ ರೂಮ್ ಬರುತ್ತೆ. ಸೊ ಇಲ್ಲಿರೋದೇ 5 ರೂಮ್ಗಳು. ಒಂದು ನೋಡಿ, ಆ ಕಡೆ 2 ಇದೆ, ಈ ಕಡೆ 3 ಇದೆ. ಸೊ ಇಷ್ಟೇ ಇರೋದು, ಸ್ಟೇ ಇರೋದು. ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಬೀಚ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾವಿವತ್ತು ಸೊ ನಾವು ಸ್ವಲ್ಪ ಇದರಲ್ಲಿ ಪೀಕ್ ಟೈಮಲ್ಲಿ ಬಂದಿರೋದ್ರಿಂದ 3700 ರೂಪೀಸ್ ಪರ್ ರೂಮ್ಗೆ ಪೇ ಮಾಡಿದ್ದೀವಿ. ಒಂದು ರೂಮಲ್ಲಿ 3 ಜನ ಇರ್ಬೋದು. ಸೊ ನಿಮಗೆ ನಾನ್ ಸೀಸನಲ್ಲಿ ಬಂದರೆ ಸೊ ನಿಮಗೆ ಆರಾಮಾಗಿ 1500 2000 ಒಳಗಡೆ ಸೊ ಒಳ್ಳೆ ಸ್ಟೇ ಸಿಗುತ್ತೆ. ನೋಡ್ತಾ ಇರ್ಬೋದು. ಸೊ ಇಲ್ಲಿ ಕ್ಯಾಂಟೀನ್ ಇರುತ್ತೆ. ಸೊ ಇದರಲ್ಲಿ ನಾವಿರೋ ಪ್ಯಾಕೇಜಲ್ಲಿ ಅಥವಾ ನಿಮಗೆ ಹೇಳಿದ ಪ್ಯಾಕೇಜಲ್ಲಿ ಯಾವುದೇ ಫುಡ್ ಇನ್ಕ್ಲೂಡ್ ಆಗಿರೋದಿಲ್ಲ, ಫುಡ್ ಎಲ್ಲ ಎಕ್ಸ್ಟ್ರಾ. ಇಲ್ಲಿ ಎಲ್ಲ ಥರ ಫೆಸಿಲಿಟೀಸ್ ಇದೆ ನಿಮಗೆ ಬೇಕಂದರೆ. ನೋಡ್ತಾ ಈ ಕಡೆ ಶವರ್ ಎಲ್ಲ ಇದೆ ನೋಡಿ. ಇದು ಕ್ಯಾಂಟೀನು, ಇದು ಫುಲ್ಲು ಬೀಚ್, ಪ್ರೈವೇಟ್ ಬೀಚ್ ಇದು ಆ್ಯಕ್ಚುಲಿ. ಸೊ ಇದು ಪ್ರೈವೇಟ್ ಬೀಚ್ ಆಗಿರೋದ್ರಿಂದ ಸೊ ಬೇರೆ ಜನಗಳು ತುಂಬ ಕಡಿಮೆ ನೋಡಿ. ಸೊ ಇವಾಗ ಒಂದು 10 o'clock ಆಗಿದೆ, 9:30 10 o'clock ಆಗಿದೆ ನೋಡಿ. ಒಬ್ಬರೂ ಇಲ್ಲ. ಆರಾಮಾಗೆ ನೀವು ನಿಮ್ಮ ಇದನ್ನು ಎಂಜಾಯ್ ಮಾಡ್ಬೋದು. ನಿಮ್ಮ ಪ್ರೈವಸಿನ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೂಪರಾಗಿದೆ. ಸೊ ನೀವು ಯಾರಾದರೂ ನೋಡ್ತಾ ಇದ್ದರೆ ಸೊ ಈ ಕಡೆ ಬಂದು ಸ್ಟೇ ಆಗ್ಬೋದು. ಸೊ ನೋಡಿದ್ರೆ ಇಲ್ಲಿ ನೀವು ಪ್ರೈವೇಟ್ ಬೀಚ್ ಇರೋದ್ರಿಂದ ಸೊ ಇಲ್ಲಿ ಯಾರು ಸ್ಟೇ ಆಗ್ತಾರೆ ಅವ್ರು ಮಾತ್ರ ಇಲ್ಲಿ ಬರ್ತಾರೆ. ಸೊ ಬೇರೆ ಯಾರೂ ಬರೋದಿಲ್ಲ. ಸೊ ನೀವು ಇದರಲ್ಲಿ ಮುರುಡೇಶ್ವರ, ಗೋಕರ್ಣ ಸೈಡು, ಮಲ್ಪೆ ಅಲ್ಲೆಲ್ಲ ಹೋಗ್ಬಿಟ್ರೆ ತುಂಬ ಗಲೀಜು ಮಾಡಾಕಿದ್ದಾರೆ ಬೀಚಸ್ನ. ಆ ಥರ ಎಲ್ಲ ಮಾಡಬಾರ್ದು. ಸೊ ನೋಡಿ, ಇದು ಸಖತ್ತಾಗಿದೆ, ತೋರಿಸ್ತೀನಿ. ಇದೆ ನಮ್ಮ ಸ್ಟೇ. ಸೊ ಈ ಕಡೆ ಆ ಕಡೆನೂ ಇದೆ, ಆ ಕಡೆನೂ ಇದೆ, ಸುಮಾರಿದೆ. ನೀವು ಯಾವುದು ಬೇಕಾದ್ರೂ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಬೋಟಿಂಗ್ ಬಂದಿದ್ದೀವಿ. ಸೊ 3 hours ಬೋಟಿಂಗ್ ಇರುತ್ತೆ. ಸೊ 1 ಅವರ್ದಲ್ಲಿ ನೀವು ನೋಡ್ತಿರ್ಬೋದು ನೋಡಿ, ಅಲ್ಲೇನು ಕಾಣ್ತಿದೆ ಈ ಕಡೆ. ಸೊ ಇದು ನದಿ ಮತ್ತು ಸಮುದ್ರ ಒಂದಾಗೋದು, ಅರಬ್ಬಿ ಸಮುದ್ರ ಒಂದಾಗೋ ಜಾಗ. ಸೊ ಈ ಕಡೆಯಿಂದ 10 ನಿಮಿಷ ಹೋದರೆ ಇಲ್ಲಿ ಗೋಕರ್ಣ. ಓಕೆ, ಎಲ್ಲ ಬೋಟಿಂಗ್ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಲೈಟ್ ಹೌಸು ಆಯಿತಾ. ಇದು ಏನಕ್ಕೆ ಲೈಟ್ ಹೌಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಬೋಟ್ ಓಡಿಸ್ತಿದಾರಲ್ಲ ಅವ್ರು ಹೇಳ್ತಾರೆ. ಹಾಂ ಹೇಳಿ ಅಣ್ಣ. ನೈಟ್ ಟೈಮ್ ಡೀಪ್ ಫಿಶಿಂಗ್ ಹೋದವಾಗ ಹತ್ರ ಬರಲಿಕ್ಕೆ ಸಿಗ್ನಲ್ ಪಾಯಿಂಟ್ ಸರ್. ಅದು 15ರಿಂದ 20 ಕಿಲೋಮೀಟರ್ ಡೀಪ್ ಬೀಳುತ್ತೆ. ಅದನ್ನ ನೋಡ್ಕೊಂಡೆ ಹತ್ರ ಬರೋದು ಬಂದರಿಗೆ. ಅವರು ಏನು ಹೇಳಿದ್ರು ಅಂದರೆ 20 ಕಿಲೋಮೀಟರ್ ತನಕ ಆ ಲೈಟ್ ಹೌಸು ನೈಟ್ ಹೊತ್ತು
ಬೋಟಲ್ಲಿ ಫಿಶಿಂಗ್ ಹೋಗ್ತಾರಲ್ಲ ಆ ಫಿಶರ್ಮೆನ್ಸಿಗೆ ಕಾಣುತ್ತೆ, ಅದು ಈ ಕಡೆ ಅವರು ಹತ್ತಿರ ಬರಲಿಕ್ಕೆ ಅವ್ರಿಗೆ ಸಿಗ್ನಲ್ ಕೊಟ್ಟಂಗೆ, ಅದು ಹೆಲ್ಪ್ ಆಗುತ್ತೆ ಅವ್ರಿಗೆ. ಸೊ ಈ ಕಡೆ ಇದು ಸಿಗೋದಿಲ್ಲ ನಮಗೆ, ಮ್ಯಾಪ್ಸ್ ಎಲ್ಲ ಸಿಗಲ್ಲ. ಇಲ್ಲಿ ಡಾಲ್ಫಿನ್ಸ್ ಕಾಣಿಸ್ತಿದೆ, ನೋಡ್ತೀನಿ ರೀ, ಟ್ರೈ ಮಾಡ್ತೀನಿ. ಇಲ್ಲೆಲ್ಲ ಡಾಲ್ಫಿನ್ಸ್ ಇದೆ. ಆ್ಯಕ್ಚುಲಿ ನಾವು ಆಗಲೇ ತೋರಿಸಿದ್ನಲ್ಲ ಬೀಚು, ಆ ಬೀಚಲ್ಲಿ ಕೂಡ ನಿಮಗೆ ಕಾಣುತ್ತೆ ಡಾಲ್ಫಿನ್ಸ್. ಸೊ ಇಲ್ಲೂ ಕಾಣಿಸ್ತಿದೆ, ನೀವು ತೋರಿಸ್ತೀನಿ, ಬಂದರೆ ನಮಗೆ ಇದನ್ನು ವೀಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ. ಹಾಂ, ನೋಡಿ ಅಲ್ಲಿ ಸ್ವಲ್ಪ ಜನ ಟ್ರೆಕ್ಕಿಂಗ್ ಕೂಡ ಹೋಗ್ತಿದ್ದಾರೆ. ಟ್ರೆಕ್ ಮಾಡ್ತಾರೆ, ನಮಗೆ ಒಂದು ಬೆಟ್ಟ ಡಾಲ್ಫಿನ್ ಬೈಕ್ ಇಷ್ಟೇ ಐತೆ ಅದದ್ದು ಮುಂದೆ ಇಷ್ಟೇ ಐತೆ ದೊಡ್ಡದೆಲ್ಲ ಅದು. ಇನ್ನೊಂದು ಡಿವೈಡ್ ಆಗೈತೆ ಡಾಲ್ಫಿನ್ಸ್, ಇನ್ನೊಂದು ಫಾಲೋ ಮಾಡೋಣ. ಅಲ್ಲೊಂದು ಅಲ್ಲೇ ಎರಡು ಅದಾವ. ಇಲ್ಲೊಂದು ನೋಡಿ ನೆಕ್ಸ್ಟ್ ಆಯ್ತು. ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ಕಾಣ್ತಿರೋ ಬೀಚು ಫುಲ್ಲು ಪ್ರೈವೇಟ್ ಬೀಚು. ಸೊ ಹೆವನ್ ಬೀಚ್ ಅಂತ ಕರೀತಾರಂತೆ. 15 ಇಯರ್ಸ್ ಬ್ಯಾಕು ಓನರ್ ಯಾರಂತ ಗೊತ್ತಿಲ್ಲ. ಸೊ ಇದನ್ನು ಬರೀ 50 ವರ್ಷಕ್ಕೆ ಖಾಲಿ ಪರ್ಚೇಸ್ ಮಾಡಿದ್ದಾರೆ. ರೆಸಾರ್ಟ್ ರೆಡಿ ಆಗ್ತಿದೆ. ಸೊ ಇನ್ನು ಜನಸಂದಣಿ ಇಲ್ಲ. ಸೊ ಜನಗಳು ಇನ್ನೂ ಬಂದಿಲ್ಲ. ರೆಸಾರ್ಟ್ ರೆಡಿ ಆದಮೇಲೆ ಸೊ ಇದು ಓಪನ್ ಆಗುತ್ತೆ. ಸೊ ಇಲ್ಲಿ ಫಿಶರ್ಮ್ಯಾನ್ ಬೋಟ್ಗಳು ಯಾವುದೇ ಪ್ರೈವೇಟ್ ಬೋಟು ಅವ್ರದ್ದು ಬಿಟ್ಟು ಬೇರೆ ಯಾವುದು ಲ್ಯಾಂಡ್ ಆಗೋಂಗಿಲ್ಲ. ಸೊ ಆ ಥರ ಇದೆ ಇವಾಗ ಸಿಚುವೇಶನ್. ನೋಡಿ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಮುಂದೆ ಯಾರು ಇದ್ರೆ ನೋಡಿ ಒಂದು ಪ್ರೈವೇಟ್ ಬೀಚ್ ತಗೊಳ್ಳಿ. ನೋಡಿ ಇದು ಕಾಂತಾರ ಸಿನಿಮಾದಲ್ಲಿ ಸ್ಟಾರ್ಟಿಂಗು, ಕಾಂತಾರ 2ನಲ್ಲಿ ಸ್ಟಾರ್ಟಿಂಗು ಮಾಯಕಾರನ ಹಿಡಿತಾರೆ ಗೊತ್ತಾ. ನೋಡಿ ಮಾಯಕಾರ ಇಲ್ಲಿ ಕೂತಿರ್ತಾನೆ. ಓಕೆ, ಮಾಯಕಾರ ಇಲ್ಲಿ ಕೂತಿರ್ತಾನೆ. ಸೊ ಇಲ್ಲಿ ರಾಜ ಕುಲಶೇಖರನ ತಾತ, ಅವ್ರ ತಾತ ಬಂದ್ಬಿಟ್ಟು ಇವಾಗ ಮಾಯಕಾರನ ನೋಡಿ ಇಲ್ಲಿ ಎಳ್ಕೊಂಡು ಹೋಗ್ತಾರೆ ಗೊತ್ತಾ. ಈ ಸ್ಯಾಂಡ್ ಮೇಲೆ ಇದೆಲ್ಲ ಬೀಳುತ್ತೆ, ಯಾವುದೋ ಕಾಳುಮೆಣಸು ಮತ್ತು ಏಲಕ್ಕಿಗಳು ಎಲ್ಲ ಬಿಡ್ತಾವಲ್ಲ, ಪೆಪ್ಪರು ಎಲ್ಲ. ಸೊ ಇದೇ ಜಾಗ ಅದು. ನೋಡಿ ಇದೇ ಜಾಗದಲ್ಲಿ ಶೂಟಿಂಗ್ ಆಗಿರೋದು ಸರ್. ಅದು ನೋಡಿ ಸರ್, ಮಿಸ್ಟ್ರಿಗೆ ಊಹೆ ಸರ್. ಹಾಂ, ಅದೇನಂದ್ರೆ ಸರ್, ಮಿರ್ಜಾನ್ ಕೋಟೆಯಲ್ಲಿ ಯುದ್ಧ, ಹಳೆ ಕಾಲದಲ್ಲಿ ಯುದ್ಧ ಆವಾಗ ಇದು ತಪ್ಪಿಸ್ಕೊಳ್ಳಿಕ್ಕೆ ದಾರಿ ಸರ್, ಸುರಂಗ ಮಾರ್ಗ. ಓಕೆ. ಅಲ್ಲಿಂದ ಇಲ್ಲಿ ಕನೆಕ್ಷನ್ ಇದೆ ಸರ್. ಅಲ್ಲಿ ಮಿರ್ಜಾನ್ ಕೋಟೆಯಿಂದ ಇಲ್ಲಿ ಕನೆಕ್ಷನ್. ಹಾಂ ಸರ್. ಇಲ್ಲಿ ಒಬ್ರು ಮುತ್ತುಸ್ವಾಮಿ ಅಂತ ಇದ್ರು, ಅಲ್ಲಿ ನೋಡಿ ಇದು ಆಶ್ರಮ. ಮುತ್ತುಸ್ವಾಮಿ ಅಂತ ಇದ್ರು, ಅದ್ರ ಒಳಗಡೆ ತಪಸ್ಸಿಗೆ ಕೂತ್ಕೊಳ್ತಾ ಇದ್ರು. ಈಗ ಅವರು ಡೆತ್ ಆಗಿದ್ದಾರೆ. ಅವ್ರ ಸ್ಟ್ಯಾಚ್ಯೂ ಇದೆ ಸರ್ ಅಲ್ಲಿ ಮೇಲ್ಗಡೆ.
ಮಿಸ್ಟ್ರಿ ಕೇವ್. ಇದು ಯಾವುದು ಕೋಟೆ ಇದು? ಇದು ಮಿಸ್ಟ್ರಿ ಕೇವ್. ಅಲ್ಲಿ ಮಿರ್ಜಾನ್ ಕೋಟೆ ಹಳೆ ಕಾಲದಲ್ಲಿ ಯುದ್ಧ ಆಗ್ತಿದೆ. ಅವಾಗ ಇದು ತಪ್ಪಿಸ್ಕೊಂಡಿದ್ದಾರೆ. ಕುಮಟಾದಿಂದ 6-7 ಕಿಲೋಮೀಟರ್. ನಾವು ಫೋನ್ ಮಾಡಿ ಜಸ್ಟ್ ಹೇಳಿ ಸುರಂಗ ಮಾರ್ಗ ಮಿರ್ಜಾನ್ ಫೋರ್ಟಿಂದ ದೊಡ್ಡ ಹಾವಿತ್ತಂತೆ ಮಿರ್ಜಾನ್ ಫೋರ್ಟಿಂದ ಸುರಂಗ ಮಾರ್ಗ ಆಯ್ತು ತಪ್ಪಿಸ್ಕೊಳ್ಳೋಕ್ಕೆ ಯುದ್ಧ ಆದಾಗ. ನೋಡಿ ಎಲ್ಲಿಂದ ಎಲ್ಲಿ ಕನೆಕ್ಷನ್ ಇದೆ. ಹಾವಿತ್ತಂತೆ ಒಳಗಡೆ. ಕುಮಟಾಯಿಂದ 4-5 ಕಿಲೋಮೀಟರ್ ಇರೋ ಫೋರ್ಟಿಂದ ಇಲ್ಲಿಗೆ ಸುರಂಗ ಮಾರ್ಗ ಇದೆ. ಅವಾಗ ಅದೇ ಬೇರೆ ಬೋಟ್ನವ್ರು ನಮ್ಮವ್ರು ಹೋಗುವಂತ ಮಾಡಿದ್ರು. ಸೊ ನೋಡಿದ್ರಲ್ಲ, ಇದೇ ಕಾಂತಾರ ಶೂಟಿಂಗ್ ಆಗಿದ್ದ ಜಾಗ ಇದೇನೆ. ಒಂದು ನಿಮಿಷ. ಸೊ ಫೈನಲಿ ನಮ್ಮದು ಬೋಟ್ ರೈಡಿಂಗು ಎಲ್ಲ ಮುಗೀತು. ನಾವು ವಾಪಸ್ ಸ್ಟೇ ಹತ್ರ ಬಂದಿದ್ದೀವಿ. ಸೊ ಸ್ಟೇನ ಈಗ ವೆಕೆಟ್ ಮಾಡ್ಕೊಂಡು ನಾವು ಊರ ಕಡೆ ಪ್ರಯಾಣ ಬೆಳೆಸ್ತೀವಿ. ಸೊ ಬೋಟ್ ರೈಡಿಂಗ್ ಎಲ್ಲ ಸಖತ್ತಾಗಿತ್ತು. ಪರ್ ಹೆಡ್ಡು 700 ರುಪೀಸು. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಜನ ಇದ್ದರೆ, ನಾವು ಇದ್ದಿದ್ದೇ 6 ಜನ ಆ್ಯಕ್ಚುಲಿ ಬೋಟ್ ರೈಡಿಂಗ್ ಹೋಗೋದವರು. ನಾವು ಇದ್ದಿದ್ದೇ 6 ಜನ ಅದರಿಂದ 700 ರುಪೀಸ್ ತೊಗೊಂಡ್ರು ಪರ್ ಹೆಡ್ಡು. ಸೊ ನಿಮಗೆ 2.5 to 3 ಅವರ್ಸು ಒಂದು ಎಲ್ಲ ಯಾವ್ಯಾವ ಬೀಚ್ಗಳಿದೆ ಎಲ್ಲ ತೋರಿಸ್ಕೊಂಡು ಕರ್ಕೊಂಡೋಗಿ ಫುಲ್ಲು ಅಲ್ಲಿ 1 ಅವರ್ ನಿಮಗೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಬಿಡ್ತಾರೆ. ವಿತ್ ಲೈಫ್ ಜಾಕೆಟ್ ಕೊಡ್ತಾರೆ. ಲೈಫ್ ಜಾಕೆಟ್ ಕೊಟ್ಟು ಸ್ವಿಮ್ಮಿಂಗ್ ಮಾಡೋಕ್ಕೆ ಬಿಡ್ತಾರೆ. ಸ್ವಿಮ್ಮಿಂಗ್ ಮಾಡ್ಕೊಂಡು 1 ಅವರು ಮತ್ತೆ ಅಲ್ಲಿ ಡಾಲ್ಫಿನ್ಸ್ ಎಲ್ಲ ಆಟಾಡ್ತಿರುತ್ತೆ, ಅದೆಲ್ಲ ತೋರಿಸ್ಕೊಂಡು ಕರ್ಕೊಂಬರ್ತಾರೆ. ಸೊ 2.5 to 3 ಅವರ್ಸು ನೀವು ಬೋಟ್ ರೈಡಿಂಗಲ್ಲಿ ಎಂಜಾಯ್ ಮಾಡ್ಬೋದು. ನೀವು ಒಂದು 10+ ಪೀಪಲ್ಸ್ ಇದ್ದರೆ ನಿಮಗೆ 500 ರುಪೀಸು 600 ರುಪೀಸ್ ಒಳಗಡೆ ಮಾಡಿಸ್ಬೋದು. ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ನಿಮ್ಮ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ನಿಮಗೆ ಚೆನ್ನಾಗೇ ರೆಸ್ಪಾಂಡ್ ಮಾಡಿದ್ರೆ ಚೆನ್ನಾಗಿ ತೋರಿಸ್ತಾರೆ. ಡಾಲ್ಫಿನ್ಸ್ ಇರೋ ಹತ್ರ ಎಲ್ಲ ಕರ್ಕೊಂಡು ಹೋಗ್ತಾರೆ ಬೋಟ್ ರೈಡಿಂಗಲ್ಲಿ. ಸೊ ಬನ್ನಿ ನಾವು ಮತ್ತೆ ಊರ ಕಡೆ ಪ್ರಯಾಣ ಬೆಳೆಸೋಣ. ಮತ್ತು ನಾವು ರೀಚ್ ಆದಮೇಲೆ ಮಧ್ಯದಲ್ಲಿ ಏನಾದರೂ ನಿಮಗೆ ತೋರಿಸೋವಂಥದ್ದಿದ್ದರೆ ನಾನು ತೋರಿಸ್ತೀನಿ ಮತ್ತೆ. ಹೀಗೆ ನೋಡಿ, ಅಲ್ಲಿ ಹೆಜ್ಜೆಗಳಿದೆಯಲ್ಲ, ಅಲ್ಲಿ ಇಳಿತಾ ಇದೆಯಲ್ಲ ಕಡ್ದ ಥರ ಇದೆಯಲ್ಲ, ಅಲ್ಲಿ ತನಕ ಬರ್ತಾಯಿತ್ತು ನೀರು. ಇವಾಗ ನೋಡಿ ಎಲ್ಲಿ ತನಕ ಹೋಗಿದೆ ನೀರು. ನೋಡಿ ಎಷ್ಟು ದೂರ ಹೋಗಿದೆ ನೋಡಿ. ಅಲ್ಲಿ ನಾಯಿ ನೋಡಿ ಹೆಂಗೆ ಕೂತಿದೆ ಆರಾಮಾಗಿ. ಏನು ಚಿಂತೆ ಇಲ್ಲ ಪಾಪ ಅದಕ್ಕೆ. ಆರಾಮಾಗಿ ಹೆಂಗೆ ಕೂತಿದೆ ನೋಡಿ. ಒಂದೇ ಆರಾಮಾಗಿ ಸ್ವಿಮ್ ಮಾಡ್ಕೊಂಡು ಆರಾಮಾಗಿ ನೀರಲ್ಲಿ ತಣ್ಣಗೆ ಮಾಡ್ಕೊಂಡು ಕೂತಿದೆ ಅದು. ನೋಡಿ ಎಷ್ಟು ದೂರ ಇದೆ ನೋಡಿ. ಇಲ್ಲಿ ಬೆಳಿಗ್ಗೆ ಇಲ್ಲಿ ತನಕ ಹೊಡಿತಾ ಇತ್ತು ಅಲೆ, ನೋಡ್ಬೋದು ಕಪ್ಪಗಾಗಿರೋದು. ಇಲ್ಲಿ ತನಕ ಇದ್ದಿದ್ದು ನೋಡಿ, ಈಗ ಅಲ್ಲಿ ತನಕ ಹೋಗಿದ್ದು. ಹೆಚ್ಚು ಕಮ್ಮಿ ಒಂದು 100 ಫೀಟ್ ದೂರ ಹೋಗಿದೆ. ನೀವು ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಲೈಕ್ ಕೂಡ ಮಾಡ್ಬೋದು, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.